ಅದಾಗಿದ್ದು ಬೆಸ್ಟ್ ಆಯಿತು. ಆದರೆ ಅದನ್ನು ತಡೆ ಸಲುವಾಗಿ ಅನೇಕ ತೊಡರುಗಳು ಬರ್ತಿರ್ತಾವೆ. ನಮ್ಮಲ್ಲಿ ಮಾನಸಿಕ ಧೈರ್ಯ ಬೇಕಾಗ್ತದೆ, ಅಭ್ಯಾಸ ಬೇಕಾಗ್ತದೆ, ಎಲ್ಲನೂ ಬೇಕಾಗ್ತದೆ. ಅಂದಾಗ ನಾವು ಇದನ್ನು ಎದುರಿಸಲಿಕ್ಕೆ ಸಾಧ್ಯ. ಅಂಥ ಪರಿಸ್ಥಿತಿ ಇವತ್ತು ನಮ್ಮೆಲ್ಲರಲ್ಲಿ ಅದನ ಅಂತ. ಯಾಕಂದರೆ ಒಂದು ಮತವನ್ನು ನಾವು ಇವತ್ತು ಹಣಕ್ಕೆ ಸಾರಾಯಿಕ ಮತ್ತದಕ್ಕೂ ಮಾರ್ಕೊಳ್ತಾ ಇದ್ದೀವಿ, ಧರ್ಮ ಜಾತಿ ಮತ್ತದಕ್ಕೂ ಮಾರ್ಕೊಳ್ತಾ ಇದ್ದೀವಿ. ಅಂದಾಗ ನಾವು ಇವು ಕೊಟ್ಟಂಥ ಡಿಸಿಷನ್ ಸರಿಯಾಗಿ ಉಪಯೋಗ ಮಾಡಲಿಕ್ಕೆ ಸಾಧ್ಯತೆನಾ ಅಂತ. ಸಂವಿಧಾನ ನಮ್ಗೆ ಸಾಕಷ್ಟು ಕೊಟ್ಟದ್ರಿ, ಇಲ್ಲ ಅಂತಲ್ಲ. ಇವತ್ತು ನೋಡಿರಿ, ಸಂವಿಧಾನ ದೊಡ್ಡದು ಅಂತ ಹೇಳಿದ್ವಿ. ಆ ಸಂವಿಧಾನಕ್ಕಿಂತ ಸಂಸತ್ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಇವತ್ತಿನ ಸರ್ಕಾರ. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಇವತ್ತಿನ ಬಿಗ್ ಮೀಡಿಯಾ ಅಂತ ನಾವು ಕರಿತೀವಿ, ಅಥವಾ ಓದಿ ಮೀಡಿಯಾ ಅಂತ ಕರಿತೀವಿ, ಅವ್ರು ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಅದರ ಬದಲಾಗಿ ಇಲ್ಲಿವರೆಗೆ ಈಗ ನೋಡ್ರಿ ನೀವು ಸಿ ಎ ಜಿ ರಿಪೋರ್ಟ್ ಇವರು ಕಾಂಗ್ರೆಸ್ ಕಾಲದಲ್ಲಿ ಹೆಂಗಿತ್ತು ಅವತ್ತು 2G 4G 5G ಎಲ್ಲ ಬಂದು ಸಿ ಎ ಜಿ ರಿಪೋರ್ಟ್ದಿಂದ. ಇವತ್ತು ಸಿ ಎ ಜಿ ರಿಪೋರ್ಟೇ ಇಲ್ಲ. ಎಲ್ಲದನ್ನು ಕೇಳಬೇಕಾಗಿದೆ ಇವತ್ತು. ಮತ್ತು IT ED CBI ದಾಳಿಗಳು ಇವ್ರ ಮೇಲೆ ಆಗ್ತಾನೆ ಇಲ್ಲ, BJP ಮೇಲೆ. ಯಾಕಂತ ಕೇಳ್ಬೇಕಾಗಿದೆ ಇವತ್ತು. ಇವೆಲ್ಲ ನ್ಯೂಟ್ರಲಾಗಿ ಕೆಲಸ ಮಾಡಬೇಕಾಗಿದೆ. ಸ್ವಾಯತ್ತ ಸಂಸ್ಥೆಗಳು ಇವೆಲ್ಲ ಹೆಸರಿಗೆ ಅಷ್ಟ. ಇವತ್ತು ಇಲೆಕ್ಷನ್ ಕಮಿಷನ್ ಸಹಿತ ಏನಪ್ಪ ಅಂದ್ರೆ ಅದು ಸ್ವಾಯತ್ತ ಸಂಸ್ಥೆ. ಆದರೆ ಇವತ್ತು ಅವ್ರು ನೇಮಿಸುವಂಥ ಅದರ ಮುಖ್ಯ ನ್ಯಾಯಾಧೀಶನಾಗಲಿ ಅಥವಾ ಅದರ ಇಲೆಕ್ಷನ್ ಕಮಿಷನರಾಗಲಿ ನೇಮಿಸುವಂಥ ಒಂದು ಹಕ್ಕನ್ನು ಪೂರ್ಣ ಪ್ರಮಾಣದಲ್ಲಿ ಪಡೆದವರು ಇವತ್ತು ಪ್ರಧಾನಿ ಅವರು. ಯಾಕಂದರೆ ಪ್ರಧಾನಿ ಯಾರನ್ನು ಹೇಳ್ತಾರೆ ಅವರು ಇವತ್ತು ಇಲೆಕ್ಷನ್ ಕಮಿಷನರ್ ಆದಾಗ ಕಮಿಷನರ್ ಇದ್ದಂಥವ ಪ್ರಧಾನಿ ಅವರಿಗೆ ಪದವಿ ನೀಡುತ್ತಿರುವಂಥ ಸಾಧ್ಯತೆಗಳು ಹೆಚ್ಚಿದಾವೆ ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನ ಮಾಡಿದೆ. ಆ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನ ಮಾಡಿದಾಗಲೇ ಇವತ್ತು ಸುಪ್ರೀಂ ಕೋರ್ಟನ್ನು ಈ 3 ಜನ ಆಯ್ಕೆ ಸಮಿತಿಯಿಂದ ಹೊರಗೆ ನಮ್ಮ ಪ್ರಧಾನಿ ಇಟ್ಬಿಟ್ರು. ಅದು ಕಾನೂನು ಮಾಡಿರೋ ಅನ್ನೋದನ್ನು ನಾವು ಬಲ್ಲಿವಂತ. ಹೀಗೆಲ್ಲ ದುರುಪಯೋಗ ಆಗ್ತಾಯಿದೆ ನಮ್ಮ ಕಾನೂನು. ಅದರ ಮೂಲಕ ಸಂವಿಧಾನವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಇದು ನಿಲ್ಲುವುದು ಯಾವಾಗ ಅಂತ. ಅದಕ್ಕಾಗಿ ಇವತ್ತು ಏನೊಂದು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದ. ಇದು ಶುರು ಅದ ಹಿಂದೂ ಇರಲಿಲ್ಲ ಅಂತಲ್ಲ, ಇತ್ತು. ಆದರೆ ಇವತ್ತು ಅದರಲ್ಲಿ ಕೆಲವು ಜನ ಏನೇನೋ ನಿರ್ಧಾರ ಕೊಟ್ಟು ಒಂದಿಷ್ಟು ತಪ್ಪುಗಳನ್ನ ಮಾಡಿದ್ರೇನೋ ಇರಲಿ. ಆದರೆ ಇವತ್ತು ನಮ್ಮ ಈ 7 ಜನ ಏನು ನ್ಯಾಯಾಧೀಶರ ಒಂದು ಕೊಟ್ಟಂಥ ತೀರ್ಪು ಏನದಲ್ಲ, ಇದು ಬಹುಕಾಲ ಉಳಿಯುವಂಥದ್ದು. ಜೊತೆಗೆ ಯಾವುದೇ ಆಡಳಿತಾರೂಢ ಪಕ್ಷ ಇರಲಿ, ಅವುಗಳಿಗೆ ಎಚ್ಚರಿಕೆ ಕಾರ್ಯಗಂಟದು. ನೀವು ಸಂಸತ್ತನ್ನು ಪವಿತ್ರ ಕಾರ್ಯಗಳಿಗೆ ಪ್ರಾಮಾಣಿಕತೆ ಬಳಸ್ರಿ ವಿನಃ ಜನರ ಸಮಸ್ಯೆಗಳನ್ನು ಪ್ರಶ್ನೆ ಮಾಡೋದ್ರ ಬಳಸ್ರಿ ವಿನಃ ರೊಕ್ಕಕ್ಕೆ ನಿಮ್ಮನ್ನು ಮಾರ್ಕೊಳ್ಳೋಕೆ ಹೋಗ್ಬೇಡ್ರಿ. ಮೊನ್ನೆ ನೋಡಿರಿ, ಯಾರೆಲ್ಲ ಶ್ರೀಮಂತರು ನಿಮ್ಗೆ ಹೇಳಿದ್ನ, ಚರ್ಚೆನೂ ಆಗ್ಯದ. ಇಲ್ಲಿ ರಾಜ್ಯಸಭಾ ಇಲೆಕ್ಷನ್ದಾಗ ಕ್ರಾಸ್ಔಟ್ ಮಾಡಿದರು. ಯಾಕೆ ಮಾಡಿದ್ರು ಕ್ರಾಸ್ಔಟ? ಪ್ರಾಮಾಣಿಕವಾಗಿ ಮಾಡಿದ್ರೆ ಅದು ವಿಲ್ ಹೇಳಿದ್ದು ಮಾಡಿ ಹೇಳ್ತಾರೆ ಅವ್ರು, ನಾವು ಮನಸ್ಸು ಹೇಳಿದ್ದಕ್ಕೆ ಮಾಡಿದ್ವಿ ಅಂತೇಳಿ. ಆದರೆ ಪಾರ್ಟಿ ಡಿಸಿಷನ್ ತೊಗೊಂಡಾಗ ಅಲ್ಲಿ ವಿರೋಧ ಮಾಡಬೇಕಾಗಿತ್ತು. ಆಮೇಲೆ ಪಾರ್ಟಿಗೆ ಬದ್ಧ ಮತ್ತೊಂದು ಚಲಾಯಿಸಬೇಕಾಗಿತ್ತು. ಕ್ರಾಸ್ಔಟ್ ಮಾಡೋದಕ್ಕೆ ಒಂದು ಅವರು ಆಯಾ ಪಾರ್ಟಿನ ದೂರ ಸರಿದಿರ್ಬೋದು, ಇಲ್ಲ ಇನ್ನೊಂದು ಪಾರ್ಟಿನ ದುಡ್ಡು ತೊಗೊಂಡು ಮಾಡಿರ್ಬೋದು. ಆರೋಪಗಳನ್ನ ಮಾಡ್ತಾಯಿದ್ದೀವಿ. ಆದರೆ ಪ್ರೂವ್ ಮಾಡೋರು ಯಾರು ಅಂತ ಪ್ರೂವ್ ಮಾಡೋಕ್ಕೆ ಇವತ್ತು ಲೋಕಪಾಲನೂ ಆ್ಯಕ್ಟಿವ್ ಇಲ್ಲ. CBI ಇದ್ದರೂ ಸಹಿತ ಕೇವಲ ವಿರೋಧ ಪಕ್ಷದ ಮೇಲೆ ಅಟ್ಯಾಕ್ ಮಾಡ್ತದೆ. EDನೂ ಅಷ್ಟೇ ಅದ, ಏನು ಮಾಡಲಿಕ್ಕೆ ಉಪಯೋಗ ಇಲ್ಲ. ಅದು ಕೇವಲ ವಿರೋಧ ಪಕ್ಷದ ಮೇಲೆ ಅಟ್ಯಾಕ್ ಮಾಡ್ತದೆ. ಹಂಗೆ ITನೂ ಸಹಿತ. ಹೀಗಿದ್ದಾಗ ಈ ಒಂದು ಭ್ರಷ್ಟಾಚಾರವನ್ನು ತಡೆಯಲಿಕ್ಕೆ ಸಾಧ್ಯದನ, ಬಂದ್ ಮಾಡಲಿಕ್ಕೆ ಸಾಧ್ಯದನ ಅನ್ನೋ ಪ್ರಶ್ನೆ ಮೇಲಿಂದ ಹಾಕ್ತಾಯಿದ್ವಿ ನಾವು. ಇದೆಲ್ಲ ಸಾಧ್ಯ ಇಲ್ಲದ್ದು ಅಂತೇಳಿ ಸ್ವತಃ ರಾಜಕಾರಣಿಗಳು ಸಹಿತ ಲೀಡರ್ಗಳು ಸಹಿತ ಹೇಳ್ತಾ ಇದ್ದಾರೆ. ಯಾಕಂದರೆ ಅಷ್ಟೊಂದು ವ್ಯಾಪಿಸಿಬಿಟ್ಟದಪ್ಪ ಈ ಭ್ರಷ್ಟಾಚಾರ ಅಂತೇಳಿ. ಅದು ಹೇಳಿದ ಆರಂಭದಲ್ಲಿ ಹೇಳಿದರೆ ನಿಮಗೆ ನ್ಯಾಯಾಂಗದಲ್ಲಿ ವ್ಯಾಪಿಸದ, ಶಾಸಕಾಂಗದಲ್ಲಿ ವ್ಯಾಪಿಸದ, ಅದೇ ಕಾಲಕ್ಕೆ ಈ ಒಂದು ಕಾರ್ಯಾಂಗದಲ್ಲೂ ವ್ಯಾಪಿಸದ, ಮತ್ತು ಪತ್ರಿಕಾರಂಗದ್ದು ಸಹಿತ ಇವತ್ತು ಪತ್ರಿಕೆಗಳಾಗಿರ್ಬೋದು, ಮೀಡಿಯಾ ಆಗಿರ್ಬೋದು, ದುಡ್ಡು ಕೊಟ್ಟವರು ಅಥವಾ ಅಡ್ವರ್ಟೈಸ್ ಕೊಟ್ಟವರು ಪರವಾಗಿ ತಮ್ಮ ನ್ಯೂಸ್ಗಳನ್ನು ತಯಾರು ಮಾಡುತ್ತಿರುವಂಥ ಪೇಯ್ಡ್ ನ್ಯೂಸ್ ಅಂತ ನಾವು ಕರಿತೀವಿ. ಅಂಥದ್ದು ನಾವು ಇವತ್ತು ನೋಡ್ತಾ ಇರ್ತೀವಿ. ಹೀಗಿದ್ದಾಗ ನಮಗೆ ಅದು ಜನಸಾಮಾನ್ಯರಿಗೆ ನ್ಯಾಯ ಸಿಗಲಿ ಅಂತಂದ್ರೆ ಹೆಂಗೆ ಸಿಗ್ತದೆ ನ್ಯಾಯ ಅಂತ? ಯಾಕಂದ್ರೆ ನ್ಯಾಯ ನಿರ್ಧರಿಸುವವರನ್ನು ಇವತ್ತು ಭ್ರಷ್ಟರಾಗಿದ್ದಾರೆ, ಭ್ರಷ್ಟಾಚಾರದ ಆರೋಪಗಳನ್ನ ಎದುರಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಇರುತ್ತಿರೋ ದಾರಿ ಅದಕ್ಕೆ ಸುಪ್ರೀಂ ಕೋರ್ಟ್ ಇದ್ದು ಇತ್ತೀಚೆಗೆ ಕೆಲವೊಂದು ನಿರ್ಧಾರಗಳನ್ನು ಭಾಳ ಕಠೋರವಾಗಿ ಕಠಿಣವಾಗಿ ತೆಗೆದುಕೊಳ್ಳಲಿಕ್ಕತ್ತದ, ಅದು ಪ್ರಾಮಾಣಿಕವಾಗಿ ತೆಗೆದುಕೊಳ್ಳಲಿಕ್ಕತ್ತದ. ಅದು ಬಹಳ ಮೆಚ್ಚುವಂಥದ್ದು. ಯಾರ ಬಿಡೆಗೂ ಒಳಗಾಗದ ನಿರ್ಧಾರ ತೆಗೆದುಕೊಂಡ ಸಂಸತ್ತಿನ ಸಂಸದರು, ಶಾಸಕರು, ನೀವೇನೋ ಪ್ರಶ್ನೆ ಕೇಳೋದು ದುಡ್ಡು ತೊಗೊಳ್ರಿ, ಮತ್ತದು ದುಡ್ಡು ತೊಗೊಳ್ರಿ, ಓಟಾಗೂ ದುಡ್ಡು ತೊಗೊಳ್ರಿ, ಯಾವುದೂ ತೊಗೊಂಡ್ರು ಇವೆಲ್ಲ ಅಪರಾಧ, ಇವರಿಗೆಲ್ಲ ಶಿಕ್ಷೆ ಅದ ಅನ್ನೋದು ಸ್ಪಷ್ಟವಾಗಿ ಹೇಳ್ಯದ. ಹೀಗಾಗಿ ಇವತ್ತು ನಾವೆಲ್ಲರೂ ನಿರ್ಭೀತರಾಗಿ ತಪ್ಪು ಮಾಡಿದವರ ಹೆಸರುಗಳನ್ನಾಗಲಿ ಅವ್ರು ಮಾಡಿದಂಥ ಕಾರ್ಯಗಳನ್ನಾಗಲಿ ನ್ಯಾಯಾಂಗಕ್ಕೆ ಒಯ್ಯೋದಕ್ಕೆ ಇವತ್ತೊಂದು ಅನುಕೂಲ ಆಗಿದೆ ಎಲ್ಲರಿಗೂ, ಜನಸಾಮಾನ್ಯರಿಗೆ. ಯಾಕಂದ್ರೆ ಇವರೆಲ್ಲ ಇರೋದು ಜನಸಾಮಾನ್ಯರ ಸಲುವಾಗಿ ಅವ್ರು ನ್ಯಾಯ ಒದಗಿಸೋದಕ್ಕಾಗಿ. ಅದಕ್ಕೆ ಜನಸಾಮಾನ್ಯರು ಇವತ್ತು ನಾವು ಹೆಸರುಗೊಳ್ಬೇಕಾಗಿದೆ. ಒಳ್ಳೆ ಎಜುಕೇಷನ್ ತೊಗೊಂಡು ಜೊತೆಗೆ ಧೈರ್ಯದಿಂದ ತಪ್ಪುಗಳು ಮಾಡಿದವ್ರನ್ನ, ತಪ್ಪು ಮಾಡಿ ಸಂಸದರಿರಲಿ, ಶಾಸಕರಿರಲಿ, ಮತ್ತವ್ರು ಇರಲಿ, ಕಾರ್ಯಾಂಗದ ಯಾರೇ ಜನ ಇರಲಿ. ಯಾಕಂದ್ರೆ ನಾವು ಇವತ್ತು DC ವಿರುದ್ಧ ಏನು ಮಾಡೋಣ್ರಿ, AC ವಿರುದ್ಧ ಏನು ಮಾಡೋಣ್ರಿ, ತಹಶೀಲ್ದಾರ್ ವಿರುದ್ಧ ಏನು ಮಾಡೋಣ್ರಿ, ಅವ್ರು